ಟೈಟ್ಲೇ ಆಗಿದೆ. ಸಂಜು ವೆಟ್ಸ್ಗೀತ ಅಂತ ಇಟ್ಟ ತಕ್ಷಣ ಅದು ಒಂದು ಮದುವೆ ಮಾಡಿದಷ್ಟೇ ಕಷ್ಟ. ಅಲ್ಲಿ ಶರಣ್ ನಮ್ಮ ಮಾವ ಆಗಿದ್ರು, ಇಲ್ಲಿ ತಬಲಾ ನಾಟ್ಯ ನಮ್ಮ ಮಾವ. ಇದ್ದೇನೆ ಗೊತ್ತಿಲ್ಲ, ಅಷ್ಟು ಖುಷಿ. ಸಂಜು ಐ ಲವ್ ಯು. ಎಲ್ಲರಿಗೂ ನಮಸ್ತೆ. ಮೀಡಿಯಾ ಬಜಾರ್ಗೆ ಸ್ವಾಗತ. ನಾನು ಮಮತಾಶ್ರೀ ಐನಾಪುರ್. ಆಕ್ಷನ್ ವಿತ್ ಲವ್ ಸ್ಟೋರಿ ಹೊಂದಿರುವಂತಹ ಕನ್ನಡದ ಬಹು ನಿರೀಕ್ಷಿತ ಸಿನಿಮಾ ಸಂಜು ವೆಟ್ಸ್ಗೀತ 2 ಇನ್ನೇನು ಕೆಲವೇ ದಿನಗಳು ಅಂದ್ರೆ ಜನವರಿ 17ನೇ ತಾರೀಕು ನಿಮ್ಮ ಮುಂದೆ ಬರ್ತಿದೆ. ಈಗ ಆ ಟೀಮ್ ನಮ್ಮ ಜೊತೆಗಿದೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಶ್ರೀನಗರ ಸೆಕ್ರೆಟರಿ ಸರ್, ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ನಮ್ಮ ಸಿನಿಮಾ ಸಂಜು ವೆಟ್ಸ್ಗೀತನ ಕ್ಯಾಪ್ಟನ್ ಆಫ್ ಶಿಪ್ ನಾಗಶೇಖರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಈಗ ಸಿನಿಮಾದ ನಿರ್ಮಾಪಕರು ಛಲವಾದಿ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ಮೊದಲನೇದಾಗಿ ಸಿನಿಮಾ ಬಿಡುಗಡೆ ಆಗುತ್ತೆ ಅಂತ ಕೆಲವೊಂದು ಅಡೆತಡೆಗಳ ಮಧ್ಯೆ ಇನ್ನ ಕೆಲವೇ ದಿನಗಳು ಉಳ್ಕೊಂಡಿದೆ ಸಿನಿಮಾ ರಿಲೀಸ್ಗೆ. ಎಷ್ಟು ಖುಷಿ ಇದೆ. ಕೆಲವೊಂದು ಅಡೆತಡೆಗಳು ಬರ್ತಾ ಇದೆ, ಆ ಅಡೆತಡೆಗಳ ಬಗ್ಗೆ ಹೇಳೋದಾದ್ರೆ ಸರ್ ಮೊದಲನೇದಾಗಿ. ನಿದ್ದೆನೇ ಗೊತ್ತಿಲ್ಲ, ಅಷ್ಟು ಖುಷಿ. ನಿದ್ದೆನೇ ಬರದೆ ಎಷ್ಟು ಖುಷಿ ಆಗ್ತಿದ್ಯಾ ಸರ್? ನಾಗಶೇಖರ್ ಸರ್, ನೀವು ಹೇಳೋದಾದ್ರೆ ನಿಮ್ಮ ಸಿನಿಮಾ, ನಿಮ್ಮ ಕೂಸು. ಖಂಡಿತ, ಡೆಫಿನೆಟ್ ಆಗಿ ಬಹಳ ಸಂತೋಷ ಇದೆ. ಅಡೆತಡೆಗಳು ಬರುತ್ತೆ ಅಂತ ನಾವು ಮುಂಚೆನೇ ಗೊತ್ತಿತ್ತು. ಯಾಕೆಂದ್ರೆ ನಾವೆಲ್ಲ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತೀನಿ, ಆ ಟೈಟ್ಲೇ ಆಗಿದೆ ಸಂಜು ವೆಟ್ಸ್ಗೀತ ಅಂತ ಇಟ್ಟ ತಕ್ಷಣ ಅದು ಒಂದು ಮದುವೆ ಮಾಡಿದಷ್ಟೇ ಕಷ್ಟ. ಸೊ ಹಂಗಾಗಿ ವಿ ವಾರ್ ವೆಲ್ ಪ್ರಿಪೇರ್ಡ್ ಫಾರ್ ಇಟ್. ಹಾಗಾಗಿ ವಿ ಅಕ್ಸೆಪ್ಟ್ ಇಟ್, ವಿ ಚೇಸ್ ಇಟ್. ಶ್ರೀನಗರ್ ಎಸ್, ಸಿನಿಮಾ 17ಕ್ಕೆ ಬಿಡುಗಡೆ ಆಗ್ತದೆ. ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ನಾವೇನು ಅಂದ್ಕೊಂಡಿದ್ವಿ, ಈ ಸಿನಿಮಾ ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅಂದ್ಕೊಂಡಿದ್ವಿ, ಆ ರೀತಿ ಡೈರೆಕ್ಟರ್ ಅವರ ಕನಸುಗಳನ್ನ, ನಿರ್ಮಾಪಕರು ಅವರ ಹಣವನ್ನು ತುಂಬ ನೀಟಾಗಿ ವ್ಯಯಿಸಿ ಅದನ್ನ ತುಂಬ ಸುಂದರವಾದ ಸಿನಿಮಾ ರೆಡಿಯಾಗಿದೆ. 17ಕ್ಕೆ ಬಿಡುಗಡೆ ಆಗ್ತದೆ. ಈಗ ಆಲ್ರೆಡಿ ಸಂಜು ಆಗಿ ನೀವು ಜನರನ್ನ ರಂಜಿಸಿದೀರಾ, ಜನಗಳಿಗೆ ಎಕ್ಸ್ಪೆಕ್ಟೇಷನ್ ಲೆವೆಲೇ ಬೇರೆ ತರ ಹೋಗಿದೆ. ಈಗ ಬರ್ತಿರುವಂತ ಸಂಜು ರೇಷ್ಮೆ ಬೆಳೆಗಾರ ಹೇಗೆ ಅನಿಸ್ತಿದೆ ಈ ಒಂದು ಸಿನಿಮಾದಲ್ಲಿ? ಆ ಸಂಜುಗೂ ಈ ಸಂಜುಗೂ ಇರುವಂತಹ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದ್ರೆ ಒಂದು ಪ್ರೇಮ ಕಥೆನೆ. ಹೌದು, ಅಲ್ಲೂ ಸಂಜು ಇದ್ದ, ಅಲ್ಲೂ ಗೀತಾ ಇದ್ಲು, ಇಲ್ಲೂ ಸಂಜು ಇದ್ದ. ರೇಷ್ಮೆ ಬೆಳೆಗಾರ ನೀವೇ ಹೇಳ್ಬಿಟ್ರಿ. ರೇಷ್ಮೆ ಬೆಳೆಗಾರ ಮತ್ತೆ ಆ ಭಾಗದ ಶಿಡ್ಲಘಟ್ಟದಲ್ಲಿ ತುಂಬಾ ಫೇಮಸ್ ಆಗಿರೋದು ಸಿಲ್ಕ್ ಮತ್ತೆ ಮಿಲ್ಕ್ಗೆ. ಸಿಲ್ಕ್ ವಿಚಾರ ಇಟ್ಕೊಂಡು ನಾವು ಅದ್ರ ಮೇಲೆ ಒಂದು ಬೆಳಕು ಚೆಲ್ಲುವಂತ ಪ್ರಯತ್ನ ಮಾಡಿದ್ವಿ. ಅದರೊಟ್ಟಿಗೆ ಒಂದು ಉತ್ಕಟವಾದ ಪ್ರೇಮ ಕಥೆ. ರಚಿತಾ ರಾಮ್ ಇದ್ದಾರೆ, ಸಂಪತ್ ಅವರು ಇದ್ದಾರೆ, ರಂಗಣ್ಣ ರಘು ಇದ್ದಾರೆ, ಸಾಧು ಕೋಕಿಲ ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಜಯಶ್ರೀ ಯಶರಾಜ್ ಅವರು ಇದ್ದಾರೆ, ನಮ್ಮ ವಿನೋದ್ ಗೊಬ್ಬರಗಾಲ ಇದ್ದಾರೆ. ಅವರೆಲ್ಲರೂ ಬೆರೆಸಿ ಒಂದು ಹದವಾದ ಮಿಶ್ರಣ ತಯಾರು ಮಾಡಿದ್ರು ಡೈರೆಕ್ಟರ್. ಆಕ್ಷನ್ ವಿತ್ ಲವ್ ಸ್ಟೋರಿ. ಆಕ್ಷನ್, ತೀರಾ ಆಕ್ಷನ್ ಏನಲ್ಲ ನಮ್ದು, ಒಂದು ರೊಮ್ಯಾಂಟಿಕ್ ಲವ್ ಸ್ಟೋರಿ, ಒಂದು ಡಿವೋಟಿಂಗ್ ಲವ್. ಯಾಕಂದ್ರೆ ಲಾಸ್ಟ್ ಟೈಮ್ ಕಂಪೇರ್ ಮಾಡಿ ಶರಣ್ ಅವ್ರದ್ದು ನಿಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಕ್ಲಿಕ್ ಆಗಿದೆ. ಅಲ್ಲಿ ಶರಣ್ ನಮ್ಮ ಮಾವ ಆಗಿದ್ರು, ಇಲ್ಲಿ ತಬಲಾ ನಾಟ್ಯ ನಮ್ಮ ಮಾವ. ಹೇಗೆ ಈ ಸಲಿನೂ ಕಾಮಿಡಿ ಎಕ್ಸ್ಪೆಕ್ಟ್ ಮಾಡಬಹುದಾ? ಸಿಕ್ಕಾಪಟ್ಟೆ ಎಲ್ಲಾ ವಿಚಾರಗಳಲ್ಲೂ ಎಲ್ಲಾ ವಿಚಾರನೂ ಹೇಳಿದೆ. ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಲವ್ ಇದೆ, ಒಂದು ಡೆಡಿಕೇಶನ್ ಇದೆ, ಸೀರಿಯಸ್ ಲವ್. ಆಕ್ಚುಲಿ ಟೀಸರ್ ನೋಡಿದಾಗ ಅನ್ಸಿದ್ದು ತುಂಬಾ ಸೀರಿಯಸ್ ಲವ್ ಅಂತ ಹೇಳಿ. ಸಂಜು ಮತ್ತು ಗೀತಾದಲ್ಲೂ ಅಷ್ಟು ಒಂದು ಎಮೋಷನ್ ತುಂಬಿತ್ತು. ಈ ಒಂದು ಸಿನಿಮಾದ ಟೀಸರ್ ನೋಡ್ಬೇಕಾದ್ರೂ ಅಷ್ಟು ಎಮೋಷನ್ ತುಂಬಿದೆ. ಎಲ್ಲಾ ವಿಚಾರಗಳಲ್ಲೂ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮ್ಯೂಸಿಕ್ ನಮ್ಮ ಶ್ರೀಧರ್ ಸಂಭ್ರಮ್ ಅವರು ಮಾಡಿದ್ದಾರೆ. ಒಟ್ಟು 6 ಹಾಡುಗಳಿದ್ದಾರೆ. 5 ಹಾಡುಗಳನ್ನ ಶ್ರೀಧರ್ ಅವರು ಕಂಪೋಸ್ ಮಾಡಿದ್ದಾರೆ. ಒಂದು ಹಾಡು ಸಿ ಅಶ್ವಥ್ ಅವರು ಕಂಪೋಸ್ ಮಾಡಿದ ಹಾಡನ್ನ ಇಲ್ಲಿ ಭಾವಗೀತೆ ಬಳಸ್ಕೊಂಡಿದ್ದೀವಿ. ಅದನ್ನ ನಂದಿತಾ ಅವರ ಹಾಡು ಹಾಡಿದ್ದಾರೆ. ಇನ್ನು ಉಳಿದಂತೆ ಜಸ್ಸಿ ಗಿಫ್ಟ್ ಅವರು, ಮಂಗ್ಲಿ ಅವರು, ಸೋನು ನಿಗಮ್ ಅವರು, ಮತ್ತೆ ಸಂಗೀತ ರವೀಂದ್ರನಾಥ್ ಅಂತ ಅವರು ಹಾಡಿದ್ದಾರೆ. ಯಾಕಂದ್ರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಲಾಸ್ಟ್ ಇಯರ್ ಸಿನಿಮಾದ ಸಾಂಗ್ಗಳು ಅಷ್ಟು ಸೂಪರ್ ಡೂಪರ್ ಹಿಟ್ ಆಗಿತ್ತು. ನಾಗಶೇಖರ್ ಸರ್, ನಿಮ್ಮ ವಿಚಾರಕ್ಕೆ ಬರೋದಾದ್ರೆ ಇವಾಗ ಸಿನಿಮಾದ ಹಾಡುಗಳು ಸಂಜು ಮತ್ತು ಗೀತಾದಲ್ಲಿ ಆ ಒಂದು ಸಾಂಗ್ ಒಂದು ವೇರಿನೇ ಬೇರೆ ತರ ಇತ್ತು. ಈ ಸಿನಿಮಾದಲ್ಲಿ ಸಾಂಗ್ ಬಗ್ಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇದೆ? ಅದು ಅಂದಿನ ಕಾಲಕ್ಕೆ ಮಾಡಿದ ಕಂಪೋಸಿಷನ್, ಅವತ್ತಿನ ಕಾಲಘಟ್ಟಕ್ಕೆ ಆ ಕತೆಗೆ ಮಾಡಿದ ಹಾಡುಗಳದ್ದು. ಸೊ ಅದು ಬೇರೆ. ಸೊ ಇವತ್ತಿನ ಈ ಕತೆಗೆ ನಾವು ಕಂಪೋಸ್ ಮಾಡಿದ್ದು ಬೇರೆ, ನಾವು ಕನ್ಸ್ಯೂಮ್ ಮಾಡಿದ್ದು ಬೇರೆ. ಸೊ ಹಾಗಾಗಿ ಈ ಹಾಡುಗಳು ನನಗೆ ನನ್ನ ಎಲ್ಲ ಸಿನಿಮಾದ ಹಾಡುಗಳಿಗಿಂತ ಅತಿ ಪ್ರೀತಿ ಮಾಡುವಂಥ, ತುಂಬ ಇಷ್ಟಪಡುವಂಥ ಹಾಡುಗಳಿದೆ. ಈ ಹಾಡುಗಳಲ್ಲಿ ಇನ್ನೊಂದು ಸ್ಟ್ರೆಂತ್ ಇದೆ. ಆ ಸ್ಟ್ರೆಂತ್ ಏನು ಅಂತಂದರೆ, ಮೊದಲ ಸಂಜು ಮತ್ತು ಗೀತಾದಲ್ಲಿ ಸಿನಿಮಾ ಹಿಟ್ಟಾಗೋದಕ್ಕಿಂತ ಮುಂಚೆ ಹಾಡುಗಳು ಹಿಟ್ಟಾಗಿತ್ತು.
ಈ ಸಿನಿಮಾದ ಹಾಡುಗಳು ಸಿನಿಮಾ ಹಿಟ್ ಆದ್ಮೇಲೆ ಸೂಪರ್ ಹಿಟ್ ಆಗುತ್ತೆ. ಸೊ ಹಾಗಾಗಿ ಸೊ ಇದರ ಇದೇ ಬೇರೆ ಲೆವೆಲ್ ಆಫ್ ಕಂಪೋಸಿಷನ್, ಲೆವೆಲ್ ಆಫ್ ಕನ್ಸೀವಿಂಗ್ ಅಂಡ್ ಲೆವೆಲ್ ಆಫ್ ಪ್ರೊಡಕ್ಷನ್ ಅಂಡ್ ಲೆವೆಲ್ ಆಫ್ ಅಬೌಟ್ ಏನಂತೀವಿ ಅದನ್ನ ಕ್ಯಾರಿಂಗ್ ವಿತ್ ಸ್ಕ್ರಿಪ್ಟ್. ನೋಡಿ, ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ ಹೇಳೋದು, ಇದು ತುಂಬಾ ಅಪರೂಪ ಈ ತರದ ಹಾಡುಗಳನ್ನ ಕೂರಿಸೋದು. ಪ್ರತಿ ರೀಲಲ್ಲೂ ಒಂದೊಂದು ಹಾಡಿದೆ. ಸೊ ಸಿನಿಮಾದಲ್ಲಿ ಎಲ್ಲೋ ಒಂದ್ ಕಡೆ ಹಾಡು ಬಂದ್ಬಿಡುತ್ತೆ, ಇದ್ದಕ್ಕಿದ್ದಂಗೆ ಹಾಡು ಬಂದ್ಬಿಡುತ್ತೆ. ಇದು ಯಾಕೆ ಬಂತು ಅಂತ ಗೊತ್ತಾಗಲ್ಲ. ಈ ತರದ ಸ್ಕ್ರೀನ್ ಪ್ಲೇಲಿ ಸ್ಟಕ್ ಆಗುವಂತ ಹಾಡುಗಳು ತುಂಬಾ ಇದ್ದಾವೆ. ಆದ್ರೆ ಪ್ಲೇಗೆ ತಕ್ಕ ಹಾಗೆ, ಕತೆಗೆ ತಕ್ಕ ಹಾಗೆ ನಮ್ಮ ಪುಟ್ಟಣ್ಣವ್ರು ಏನ್ ಕನ್ಸ್ಯೂಮ್ ಮಾಡ್ತಿದ್ರು ಆ ತರದ ಒಂದು ಬರವಣಿಗೆ ಇಲ್ಲಿ ನಡೆದಿದೆ. ಸೊ ಹಾಗಾಗಿ ಆ ತರದ ಹಾಡುಗಳಿದೆ. ಅಂದ್ರೆ ಇನ್ನೊಂದು ಸುದ್ದಿ ಕೇಳ್ಪಟ್ವಿ, ಶ್ರೇಯಾ ಘೋಷಾಲ್ ಮ್ಯಾಮ್ ಕೂಡ ಈ ಸಿನಿಮಾದಲ್ಲಿ ಆಡ್ಬೇಕಾಗಿತ್ತು, ಬಟ್ ಕೆಲವೊಂದು ಕಾರಣಾಂತರಗಳಿಂದ ಆಡ್ಲಿಲ್ಲ ಅಂತ ಹೇಳಿ. ಅಲ್ಲ, ಕಾರಣ ಎಲ್ಲ ಏನಿಲ್ಲ, ಅವ್ರು ಹಾಡ್ಲಿಲ್ಲ ಅಷ್ಟೇ, ಅದೇ ಕಾರಣ. ಅಂದ್ರೆ 6 ತಿಂಗಳು ಅವ್ರು ಆಡ್ಬೇಕು ಅಂತ ಹೇಳಿ ನೀವು ವೇಟ್ ಮಾಡಿದ್ರಿ? 6 ತಿಂಗಳಲ್ಲ, ಆಲ್ಮೋಸ್ಟ್ ನಾನು 1 ವರ್ಷ, ನನ್ನ ದಾಖಲೆ ಅದು 1 ವರ್ಷ, ಆಲ್ಮೋಸ್ಟ್ 8 ರಿಂದ 9 ತಿಂಗಳು, 1 ವರ್ಷದಿಂದ ನಾನು ಟ್ರೈ ಮಾಡ್ತೀನಿ. ಸಾಂಗ್ ಕಂಪೋಸ್ ಮಾಡಿದಾಗಲೇ ನಾನು ಅವರೇ ಹಾಡಬೇಕು ಈ ಹಾಡನ್ನ ಅಂತಲೇ ನಾವು ಕಂಪೋಸ್ ಮಾಡಿದ್ವಿ. ಯಾಕಂದ್ರೆ ಕಂಪೋಸ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಯಾರು ಹಾಡ್ತಾರೆ, ಹೆಂಗೆ ರೆಂಡರ್ ಮಾಡ್ತಾರೆ ಅನ್ನೋದನ್ನ ಮುಂಚೆನೆ ಫಿಕ್ಸ್ ಮಾಡ್ತೀವಿ. ಅವ್ರ ಪಿಚ್ಚಿಂಗ್ ಹೆಂಗಿದೆ, ಯಾವ ಸ್ಕೇಲ್ ಅವ್ರು ಹಾಡ್ತಾರೆ, ಇದಿಷ್ಟು ನಾವು ಕನ್ಸ್ಯೂಮ್ ಮಾಡಿ ಕಂಪೋಸ್ ಮಾಡೋದು. ಸುಮ್ಮನೆ ಯಾವ್ದಾದ್ರು ಸಾಂಗ್ ನ ಕಂಪೋಸ್ ಮಾಡ್ಬಿಟ್ಟು ಇದನ್ನ ಅವ್ರು ಕೆಲಾಡಿಸ್ಬಿಡೋಣ ಅಂತ ನಾವು ಮಾಡಲ್ಲ. ಸೊ ಹಾಗಾಗಿ ಅದು ಶ್ರೇಯಾ ಘೋಷಾಲ್ ಅವರೇ ಹಾಡ್ತಾರೆ ಅಂತ ಮಳೆಯಂತೆ ಹಾಡನ್ನ ನಾವು ಕಂಪೋಸ್ ಮಾಡಿದ್ದು. ಹಾಗೆ ಇನ್ನೊಂದು ಹಾಡು ನಡಿ ನಡಿ ಎಂದು, ಹೀಗೆ 2 ಹಾಡುಗಳನ್ನ ಮಾಡಿದ್ವಿ. ಮಿನಿಮಮ್ ಅದೊಂದಾದ್ರೂ ಮಳೆಯಂತೆ ಹಾಡಬೇಕು ಅಂತ ನಾವು ಅವತ್ತಿಂದ ಫಾಲೋ ಅಪ್ ಅಲ್ಲಿದ್ವಿ. ಆದ್ರೆ ಬಹಳಷ್ಟು ವರ್ಷಗಳ ನಂತರವೂ ಅವರು ಸಿಗದೇ ಇದ್ದಾಗ ಸೊ ನಾವು ಇಲ್ಲ, ಅದು ತುಂಬಾ ಮುಟ್ಟಾಳ್ತನ ಆಗುತ್ತೆ, ತುಂಬಾ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ, ಡಿಪೆಂಡೆನ್ಸಿ ಬೇಡ, ನಾನು ಡಿಪೆಂಡ್ ಆಗೋದಿಲ್ಲ ಬಿಡಿ ಅಂತ. ಸೊ ಹಾಗಾಗಿ ಹೊಸ ಗಾಯಕಿಯನ್ನ ತರಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಆಮೇಲೆ ಒಂದು ಹಾಡನ್ನ ಶ್ರೀಧರ್ ಅವರು ಒಂದು ಸಿಂಗರ್ನ ಫಿಕ್ಸ್ ಮಾಡಿದ್ರು. ಅವ್ರು ಹಾಡಿದ್ದು ಬಹಳ ಅದ್ಭುತವಾಗಿತ್ತು. ಅದನ್ನ ಕೇಳಿ ನಿರ್ಮಾಪಕರು, ಇಲ್ಲ ಈ ವಾಯ್ಸ್ ಚೆನ್ನಾಗಿದ್ದಾರೆ, ನೀವ್ಯಾಕೆ ಅಷ್ಟೊಂದು ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳಿದ್ರು. ಆಮೇಲೆ ನಾವು ಒಂದು ಫೈನಲ್ ಡಿಸಿಷನ್ ಬಂದು ಅವರೇ 3 ಹಾಡು ಹಾಡೋ ಥರ ಆಗಿದೆ. ಅವರು ಹಾಡಿದ 3 ಹಾಡುಗಳು ಮೆಗಾ ಹಿಟ್ ಆಗಿದೆ. ನನಗೆ ಏನಾಯ್ತು ಮೊನ್ನೆ ಅಂದ್ರೆ, ಒಂದು ಮಳೆಯಂತೆ ಬಾ ಸಾಂಗ್ ರಿಲೀಸ್ ಮಾಡಿದಾಗ, ಸರ್ ಕನ್ನಡ ಹಾಡುಗಳನ್ನ ಹಾಡಲ್ಲ ಅಂತ ಹೇಳ್ತಾರೆ ಶ್ರೇಯಾ ಘೋಷಾಲ್ ಅವರು, ಹೆಂಗ್ ಸರ್ ನಿಮ್ ಸಿನಿಮಾಲ್ ಆಡ್ಬಿಟ್ರು ಅಂತ ಯಾರೋ ಕೇಳಿದ್ರು. ನಮ್ಮ ಸಿನಿಮಾ ಅಲ್ಲ, ನಮ್ಮ ಸಿನಿಮಾಲ್ ಎಲ್ಲ ಹಾಡಿದ್ದಾರೆ, ಮಳೆಯಂತೆ ಬಾ ಹಾಡಿದಾರಲ್ಲ ಸರ್ ಅಂದ್ರೆ. ಯು ಇಮ್ಯಾಜಿನ್ ದ ಲೆವೆಲ್ ಆಫ್ ರನ್ನಿಂಗ್ ಫ್ರಮ್ ದಟ್ ಸಿಂಗರ್. ಸೊ ಸಂಗೀತ ರವೀಂದ್ರನಾಥನ್ ಅವರು ಶ್ರೇಯಾ ಘೋಷಾಲ್ ಹಾಡಿದ್ದಾರೆ ಅನ್ನೋ ಮಟ್ಟಕ್ಕೆ ಹಾಡಿದ್ದಾರೆ. ಸೊ ಹಾಗಾಗಿ ಹಾಡು ಮೆಗಾ ಹಿಟ್ ಆಗಿದೆ. ಸಿನಿಮಾದ ನಂತರ ಇನ್ನೂ ದೊಡ್ಡ ಹಿಟ್ ಆಗುತ್ತೆ. ಸೊ ವಿ ಥ್ಯಾಂಕ್ ದಿ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ದ ಪ್ರೊಡ್ಯೂಸರ್ ಫಾರ್ ಗಿವಿಂಗ್ ಸಚ್ ಅ ಬ್ಯೂಟಿಫುಲ್ ಸಿಂಗರ್, ಮೆಲೋಡಿಯಸ್ ಸಿಂಗರ್, ವಂಡರ್ಫುಲ್ ಸಿಂಗರ್ ಟು ದ ಇಂಡಸ್ಟ್ರಿ. ಸರ್, ಇನ್ನೊಂದು ಸಂಜು ಮತ್ತು ಗೀತಾ ಬಗ್ಗೆ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು. ಮಾತಾಡಿ ಹಂಗೆ ಹೆಂಗೆ ತಗೊಂಡು ಕಾಫಿ ಸರ್, ಕಾಫಿಯಾ ಹಾಗೆ ಕೊಟ್ಬಿಡಪ್ಪ ನಮಗೆ. ಟೀ ಅವರು ನಿಮ್ಮ ಟೀ ಅವರು ಸ್ಟಾರ್ಟ್ ಕುಡ್ಕೊಂಡೆ ಮಾಡಿ ಚೆನ್ನಾಗಿದೆ. ನೈಸ್ ಟೀ. ಅಕ್ಕ ಮಾಡಿದ್ದಾ? ಗೊತ್ತಾಯ್ತು, ಮನೆದು ಟೀ ಇದು.